ಹಂಪಿ ಉತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರುವ ಒಂದೇ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಅದು ನಟ್ಟು ಬೋಲ್ಟು ಅನ್ನುವಂತಹ ವಿಚಾರ. ನೇರವಾಗಿ ಸ್ಯಾಂಡಲ್ವುಡ್ಗೆ ಟಕ್ಕರ್ ಕೊಟ್ಬಿಟ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಆದರೆ ಸ್ಯಾಂಡಲ್ವುಡ್ನ ಬಹುತೇಕ ತಾರೆಯರು ಅದನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಬಟ್ ವಿರೋಧ ಪಕ್ಷಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗೊತ್ತಿದೆ ಎಲ್ಲ ಯಾರ್ಯಾರಿಗೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಇದೇ ಮಾತು ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಇದೇ ಮಾತು ಚಂದನವನದಲ್ಲಿ ಕಿಡಿ ಹೊತ್ತಿಸಿದೆ. 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಗೈರಾದ ನಟಿಯರಿಗೆ ಡಿಕೆಶಿ ಕ್ಲಾಸ್ ತೆಗೆದುಕೊಂಡಿರುವುದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಆದರೆ ಕನಕಪುರದ ಬಂಡೆ ಪರ ಕೆಲ ನಟಿಯರು ಕೂಡ ಬ್ಯಾಟ್ ಬೀಸಿದ್ದಾರೆ. ಸಾಹೇಬರು ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಡಿಸಿಎಂ ಪರ ಮೋಹಕ ತಾರೆ ರಮ್ಯಾ ಬ್ಯಾಟಿಂಗ್. ಐ ಥಿಂಕ್ ಸಾಹೇಬ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ, ಅವ್ರು ಹೇಳಿದ್ ಸರಿನೇ. ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ನೀರು ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಾಗ ಯಾರು ಬರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕರೆದರೂ ಬರಲಿಲ್ಲ ಅಂತ ಹೇಳಿದ್ರು. ಕರೆಯೋದು ಸರ್ಕಾರದ ಧರ್ಮ, ಬರಬೇಕಾಗಿರೋದು ಧರ್ಮ, ಬರೋದು ಬಿಡೋದು ಅದು ಅವ್ರ ಧರ್ಮ. ಅದಕ್ಕೆ ನಾನೇನು ಟೈಮರ್ಸ್ ಮಾಡಲ್ಲ. ಬರಲೇಬೇಕು ಅನ್ನೋದು ಅಥವಾ ಹೋಗ್ಲೇಬೇಕು ಅನ್ನೋದು, ಹೋಗಬಾರ್ದು ಅನ್ನೋದು ಅವರ ವ್ಯಕ್ತಿಗತಕ್ಕೆ ಸೇರಿತು. ನಟ್ಟು ಬೋಲ್ಟ್ನ ನಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದೀವಿ, ಅದು ವಿಧಾನಸೌಧದ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರ್, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಡಿಸಿಎಂ ಡಿಕೆಶಿ ಹೇಳಿಕೆಗೆ ವಿಪಕ್ಷಗಳು ಕಿಡಿ. ಪಾಪ ಬೀದಿಲು ಕರೆದಲ್ಲ ನಟ್ಟು ಬೋಲ್ಟ್ ರಿಪೇರಿ ಮಾಡಕ್ ಅಧಿಕಾರ ಕೊಟ್ಟವ್ರ. ನಟ್ಟು ಬೋಲ್ಟ್ ನ ಏನಾದ್ರೂ ತೊಂದರೆ ಆದ್ರೆ, ಲೂಸ್ ಆದ್ರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ, ಮಾಡ್ಕೋತಾರೆ. ಇವ್ರು ಏನ್ ಕೆಲಸ ಮಾಡಬೇಕು ಮಾಡ್ಲಿ. ಇನ್ನೊಂದ್ ಕಡೆ ಕರ್ನಾಟಕದಲ್ಲಿ ಧಮ್ಕಿ ಹಾಕೋದ್ರಲ್ಲಿ ಮಾದರಿ. ಒಂದ್ ಕಡೆ ಧಮ್ಕಿ, ಇನ್ನೊಂದ್ ಕಡೆ ಗೌರವ ಹೆಂಗ್ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರನ್ನ ನೋಡಿ ಕಲ್ತ್ಕೋಬೇಕು ಇಲ್ಲಿ ಇರುವಂತ ಕರ್ನಾಟಕದಲ್ಲಿರುವಂತ ಸರ್ಕಾರ. ಈ ಕನ್ನಡ ಚಿತ್ರರಂಗ ಇದು ಅವ್ರದ್ದಲ್ಲ, ಇದಕ್ಕೆ ಒಂದು ಇತಿಹಾಸ ಇದೆ. ಇದಕ್ಕಿರ್ತಕ್ಕಂಥ ಇತಿಹಾಸ ಇವತ್ತು ಇಡೀ ಭಾರತದಲ್ಲಿ ಕನ್ನಡ ಚಿತ್ರರಂಗನ ತಿರುಗಿ ನೋಡಂಗೆ ಬೆಳೆದಿದೆ. ಇಷ್ಟು ಹಗುರವಾಗಿ, ಇಷ್ಟು ಉನ್ನತವಾದ ಸ್ಥಾನದಲ್ಲಿದ್ದು ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದ್ರೆ, ಅದು ಎಲ್ಲಾದ್ರೂ ಒಂದು ವೇಳೆ ನೆಟ್ಟು ಬೋಲ್ಟ್ ಯಾರಿಗೆ ಟೈಟ್ ಮಾಡಬಹುದು ಅಂದ್ರೆ, ನಿಮ್ಮ ಹತ್ರ ಕೆಲಸ ಮಾಡೋರು, ನಿಮ್ಮ ಕಾಲೇಜಲ್ಲಿ ಕೆಲಸ ಮಾಡೋರು, ಅಥವಾ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋರು, ಅಂತವ್ರೇನನ್ನ ತಪ್ಪು ಮಾಡಿದ್ರೆ ನೆಟ್ಟು ಬೋಲ್ಟು ಟೈಟ್ ಮಾಡಬಹುದು. ಸೀರಿಯಸ್ ವಿಷಯ ಅಲ್ಲ ನಟ ಕಿಶೋರ್ ಕಿಡಿ. ನಾವು ಬೇಕಾದಷ್ಟು ತುಂಬಾ ಸೀರಿಯಸ್ ಆದಂತ ವಿಷಯಗಳು ಬೇಕಾದಷ್ಟಿವೆ. ಇದ್ರ ಬಗ್ಗೆ ಮಾತಾಡ್ತಿರೋದೇ ಬೆಟರ್. ಅದು ವೈಯಕ್ತಿಕ ಅಭಿಪ್ರಾಯ, ಅವ್ರನ್ನ ನೀವು ಕೇಳಬೇಕಷ್ಟೇ. ಟೀಕೆಗಳಿಗೆ ಡಿಸಿಎಂ ಡೋಂಟ್ ಕೇರ್. ಮತ್ತೊಮ್ಮೆ ಡಿಕೆ ಶಿವಕುಮಾರ್ ವಾರ್ನಿಂಗ್. ಫಿಲಂ ಅವ್ರೇನಾದ್ರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ. ನಮ್ಮ ನೀರು ನಮ್ಮ ಹಕ್ಕು. ಅವರು ಯಾವಾಗಲೂ ಕೂಡ ನೆಲ, ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು. ಆಗ ಯಾರು ಬರಲಿಲ್ಲ. ಅದೇನೇ ಇರಲಿ, ಕನಕಪುರದ ಬಂಡೆ ಮಾತಿಗೆ ಆಕ್ರೋಶ ಭುಗಿಲೆದ್ದಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಂಪಿ ಉತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರುವ ಒಂದೇ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಅದು ನಟ್ಟು ಬೋಲ್ಟು ಅನ್ನುವಂತಹ ವಿಚಾರ. ನೇರವಾಗಿ ಸ್ಯಾಂಡಲ್ವುಡ್ಗೆ ಟಕ್ಕರ್ ಕೊಟ್ಬಿಟ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಆದರೆ ಸ್ಯಾಂಡಲ್ವುಡ್ನ ಬಹುತೇಕ ತಾರೆಯರು ಅದನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಬಟ್ ವಿರೋಧ ಪಕ್ಷಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗೊತ್ತಿದೆ ಎಲ್ಲ ಯಾರ್ಯಾರಿಗೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಇದೇ ಮಾತು ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಇದೇ ಮಾತು ಚಂದನವನದಲ್ಲಿ ಕಿಡಿ ಹೊತ್ತಿಸಿದೆ. 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಗೈರಾದ ನಟಿಯರಿಗೆ ಡಿಕೆಶಿ ಕ್ಲಾಸ್ ತೆಗೆದುಕೊಂಡಿರುವುದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಆದರೆ ಕನಕಪುರದ ಬಂಡೆ ಪರ ಕೆಲ ನಟಿಯರು ಕೂಡ ಬ್ಯಾಟ್ ಬೀಸಿದ್ದಾರೆ. ಸಾಹೇಬರು ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಡಿಸಿಎಂ ಪರ ಮೋಹಕ ತಾರೆ ರಮ್ಯಾ ಬ್ಯಾಟಿಂಗ್. ಐ ಥಿಂಕ್
ಸಾಹೇಬ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ, ಅವ್ರು ಹೇಳಿದ್ ಸರಿನೇ. ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ಸ್ ನಮ್ಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ನೀರು ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಾಗ ಯಾರು ಬರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕರೆದರೂ ಬರಲಿಲ್ಲ ಅಂತ ಹೇಳಿದ್ರು. ಕರೆಯೋದು ಸರ್ಕಾರದ ಧರ್ಮ, ಬರಬೇಕಾಗಿರೋದು ಧರ್ಮ, ಬರೋದು ಬಿಡೋದು ಅದು ಅವ್ರ ಧರ್ಮ. ಅದಕ್ಕೆ ನಾನೇನು ಕಮೆಂಟ್ಸ್ ಮಾಡಲ್ಲ. ಬರಲೇಬೇಕು ಅನ್ನೋದು ಅಥವಾ ಹೋಗ್ಲೇಬೇಕು ಅನ್ನೋದು, ಹೋಗಬಾರ್ದು ಅನ್ನೋದು ಅವರ ವ್ಯಕ್ತಿಗತಕ್ಕೆ ಸೇರಿತು. ನಟ್ಟು ಬೋಲ್ಟ್ನ ಹಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದೀವಿ, ಅದು ವಿಧಾನಸೌಧದ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರ್, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಡಿಸಿಎಂ ಡಿಕೆಶಿ ಹೇಳಿಕೆಗೆ ವಿಪಕ್ಷಗಳು ಕಿಡಿ. ಪಾಪ ಬೀದಿಲು ಕರೆದೆಲ್ಲ ನಟ್ಟು ಬೋಲ್ಟ್ ರಿಪೇರಿ ಮಾಡಕ್ ಅಧಿಕಾರ ಕೊಟ್ಟವ್ರ. ನಟ್ಟು ಬೋಲ್ಟ್ ನ ಏನಾದ್ರೂ ತೊಂದರೆ ಆದ್ರೆ, ಲೂಸ್ ಆದ್ರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ, ಮಾಡ್ಕೊತಾರೆ. ಇವ್ರು ಏನ್ ಕೆಲಸ ಮಾಡಬೇಕು ಮಾಡ್ಲಿ. ಇನ್ನೊಂದ್ ಕಡೆ ಕರ್ನಾಟಕದಲ್ಲಿ ಧಮ್ಕಿ ಹಾಕೋದ್ರಲ್ಲಿ ಮಾದರಿ. ಒಂದ್ ಕಡೆ ಧಮ್ಕಿ, ಇನ್ನೊಂದ್ ಕಡೆ ಗೌರವ ಹೆಂಗ್ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವ್ರನ್ನ ನೋಡ್ ಕಲ್ತ್ಕೋಬೇಕು ಇಲ್ಲಿ ಇರುವಂತ ಕರ್ನಾಟಕದಲ್ಲಿರುವಂತ ಸರ್ಕಾರ. ಈ ಕನ್ನಡ ಚಿತ್ರರಂಗ ಇದು ಅವ್ರದ್ದಲ್ಲ, ಇದಕ್ಕೆ ಒಂದು ಇತಿಹಾಸ ಇದೆ. ಇದಕ್ಕಿರ್ತಕ್ಕಂಥ ಇತಿಹಾಸ ಇವತ್ತು ಇಡೀ ಭಾರತದಲ್ಲಿ ಕನ್ನಡ ಚಿತ್ರರಂಗನ ತಿರುಗಿ ನೋಡಂಗೆ ಬೆಳೆದಿದೆ. ಇಷ್ಟು ಹಗುರವಾಗಿ, ಇಷ್ಟು ಉನ್ನತವಾದ ಸ್ಥಾನದಲ್ಲಿದ್ದು ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದ್ರೆ, ಅದು ಎಲ್ಲಾದ್ರೂ ಒಂದು ವೇಳೆ ನೆಟ್ಟು ಬೋಲ್ಟ್ ಯಾರಿಗೆ ಟೈಟ್ ಮಾಡಬಹುದು ಅಂದ್ರೆ, ನಿಮ್ಮ ಹತ್ರ ಕೆಲಸ ಮಾಡೋರು, ನಿಮ್ಮ ಕಾಲೇಜಲ್ಲಿ ಕೆಲಸ ಮಾಡೋರು, ಅಥವಾ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋರು, ಅಂತವ್ರೇನನ್ನ ತಪ್ಪು ಮಾಡಿದ್ರೆ ನೆಟ್ಟು ಬೋಲ್ಟು ಟೈಟ್ ಮಾಡಬಹುದು. ಸೀರಿಯಸ್ ವಿಷಯ ಅಲ್ಲ, ನಟ ಕಿಶೋರ್ ಕಿಡಿ. ನಾವು ಬೇಕಾದಷ್ಟು ತುಂಬಾ ಸೀರಿಯಸ್ ಆದಂತ ವಿಷಯಗಳು ಬೇಕಾದಷ್ಟಿದೆ. ಇದ್ರ ಬಗ್ಗೆ ಮಾತಾಡದಿರೋದೇ ಬೆಟರ್. ಅದು ವೈಯಕ್ತಿಕ ಅಭಿಪ್ರಾಯ, ಅವ್ರನ್ನ ನೀವು ಕೇಳಬೇಕಷ್ಟೇ. ಟೀಕೆಗಳಿಗೆ ಡಿಸಿಎಂ ಡೋಂಟ್ ಕೇರ್. ಮತ್ತೊಮ್ಮೆ ಡಿಕೆ ಶಿವಕುಮಾರ್ ವಾರ್ನಿಂಗ್. ಫಿಲಂ ಅವ್ರೇನಾದ್ರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ. ನಮ್ಮ ನೀರು ನಮ್ಮ ಹಕ್ಕು. ಅವರು ಯಾವಾಗಲೂ ಕೂಡ ನೆಲ, ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು. ಆಗ ಯಾರು ಬರಲಿಲ್ಲ. ಅದೇನೇ ಇರಲಿ, ಕನಕಪುರದ ಬಂಡೆ ಮಾತಿಗೆ ಆಕ್ರೋಶ ಭುಗಿಲೆದ್ದಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಂಪಿ ಉತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರುವ ಒಂದೇ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಅದು ನಟ್ಟು ಬೋಲ್ಟು ಅನ್ನುವಂತಹ ವಿಚಾರ. ನೇರವಾಗಿ ಸ್ಯಾಂಡಲ್ವುಡ್ಗೆ ಟಕ್ಕರ್ ಕೊಟ್ಬಿಟ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಆದ್ರೆ ಸ್ಯಾಂಡಲ್ವುಡ್ನ ಬಹುತೇಕ ತಾರೆಯರು ಅದನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಬಟ್ ವಿರೋಧ ಪಕ್ಷಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಇದೇ ಮಾತು ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಇದೇ ಮಾತು ಚಂದನವನದಲ್ಲಿ ಕಿಡಿ ಹೊತ್ತಿಸಿದೆ. 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಗೈರಾದ ನಟಿಯರಿಗೆ ಡಿಕೆಶಿ ಕ್ಲಾಸ್ ತೆಗೆದುಕೊಂಡಿರುವುದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಆದರೆ ಕನಕಪುರದ ಬಂಡೆ ಪರ ಕೆಲ ನಟಿಯರು ಕೂಡ ಬ್ಯಾಟ್ ಬೀಸಿದ್ದಾರೆ. ಸಾಹೇಬರು ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಡಿಸಿಎಂ ಪರ ಮೋಹಕ ತಾರೆ ರಮ್ಯಾ ಬ್ಯಾಟಿಂಗ್. ಐ ಥಿಂಕ್ ಸಾಹೇಬ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ, ಅವ್ರು ಹೇಳಿದ್ ಸರಿನೇ. ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ಸ್ ನಮ್ಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ನೀರು ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಾಗ ಯಾರು ಬರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕರೆದರೂ ಬರಲಿಲ್ಲ ಅಂತ ಹೇಳಿದ್ರು. ಕರೆಯೋದು ಸರ್ಕಾರದ ಧರ್ಮ, ಬರಬೇಕಾಗಿರೋದು ಧರ್ಮ, ಬರೋದು ಬಿಡೋದು ಅದು ಅವ್ರ ಧರ್ಮ. ಅದಕ್ಕೆ ನಾನೇನು ಕಮೆಂಟ್ಸ್ ಮಾಡಲ್ಲ. ಬರಲೇಬೇಕು ಅನ್ನೋದು ಅಥವಾ ಹೋಗ್ಲೇಬೇಕು ಅನ್ನೋದು, ಹೋಗಬಾರ್ದು ಅನ್ನೋದು ಅವರ ವ್ಯಕ್ತಿಗತಕ್ಕೆ ಸೇರಿತು. ನಟ್ಟು ಬೋಲ್ಟ್ನ ಹಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದೀವಿ, ಅದು ವಿಧಾನಸೌಧದ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರ್, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಡಿಸಿಎಂ ಡಿಕೆಶಿ ಹೇಳಿಕೆಗೆ ವಿಪಕ್ಷಗಳು ಕಿಡಿ. ಪಾಪ ಬೀದಿಲು ಕರೆದೆಲ್ಲ ನಟ್ಟು ಬೋಲ್ಟ್ ರಿಪೇರಿ ಮಾಡಕ್ ಅಧಿಕಾರ ಕೊಟ್ಟವ್ರ. ನಟ್ಟು ಬೋಲ್ಟ್ ನ ಏನಾದ್ರೂ ತೊಂದರೆ ಆದ್ರೆ, ಲೂಸ್ ಆದ್ರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ, ಮಾಡ್ಕೊತಾರೆ. ಇವ್ರು ಏನ್ ಕೆಲಸ ಮಾಡಬೇಕು ಮಾಡ್ಲಿ.
ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಧಮ್ಕಿ ಹಾಕೋದರಲ್ಲಿ ಮಾದರಿ. ಒಂದ್ ಕಡೆ ಧಮ್ಕಿ, ಇನ್ನೊಂದ್ ಕಡೆ ಗೌರವ ಹೆಂಗ್ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರನ್ನ ನೋಡಿ ಕಲ್ತ್ಕೋಬೇಕು ಇಲ್ಲಿ ಇರುವಂತ ಕರ್ನಾಟಕದಲ್ಲಿರುವಂತ ಸರ್ಕಾರ. ಈ ಕನ್ನಡ ಚಿತ್ರರಂಗ ಇದು ಅವ್ರದ್ದಲ್ಲ, ಇದಕ್ಕೆ ಒಂದು ಇತಿಹಾಸ ಇದೆ. ಇದಕ್ಕಿರ್ತಕ್ಕಂಥ ಇತಿಹಾಸ ಇವತ್ತು ಇಡೀ ಭಾರತದಲ್ಲಿ ಕನ್ನಡ ಚಿತ್ರರಂಗನ ತಿರುಗಿ ನೋಡಂಗೆ ಬೆಳೆದಿದೆ. ಇಷ್ಟು ಹಗುರವಾಗಿ, ಇಷ್ಟು ಉನ್ನತವಾದ ಸ್ಥಾನದಲ್ಲಿದ್ದು ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದ್ರೆ ಅದು ಎಲ್ಲಾದ್ರೂ ಒಂದು ವೇಳೆ ನೆಟ್ಟು ಬೋಲ್ಟು ಯಾರಿಗೆ ಟೈಟ್ ಮಾಡ್ಬೋದು ಅಂದ್ರೆ ನಿಮ್ಮ ಹತ್ರ ಕೆಲಸ ಮಾಡೋರು, ನಿಮ್ಮ ಕಾಲೇಜಲ್ಲಿ ಕೆಲಸ ಮಾಡೋರು, ಅಥವಾ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋರು, ಅಂತವ್ರೇನನ್ನ ತಪ್ಪು ಮಾಡಿದ್ರೆ ನೆಟ್ಟು ಬೋಲ್ಟು ಟೈಟ್ ಮಾಡ್ಬೋದು. ಸೀರಿಯಸ್ ವಿಷಯ ಅಲ್ಲ ನಟ ಕಿಶೋರ್ ಕಿಡಿ. ನಾವು ಬೇಕಾದಷ್ಟು ತುಂಬಾ ಸೀರಿಯಸ್ ಆದಂತ ವಿಷಯಗಳು ಬೇಕಾದಷ್ಟಿವೆ. ಇದ್ರ ಬಗ್ಗೆ ಮಾತಾಡ್ತಿರೋದೇ ಬೆಟರ್. ಅದು ವೈಯಕ್ತಿಕ ಅಭಿಪ್ರಾಯ, ಅವ್ರನ್ನ ನೀವು ಕೇಳಬೇಕಷ್ಟೇ. ಟೀಕೆಗಳಿಗೆ ಡಿಸಿಎಂ ಡೋಂಟ್ ಕೇರ್. ಮತ್ತೊಮ್ಮೆ ಡಿಕೆ ಶಿವಕುಮಾರ್ ವಾರ್ನಿಂಗ್. ಫಿಲಂ ಅವ್ರೇನಾರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ. ನಮ್ಮ ನೀರು ನಮ್ಮ ಹಕ್ಕು. ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು. ಆಗ ಯಾರು ಬರಲಿಲ್ಲ. ಅದೇನೇ ಇರಲಿ, ಕನಕಪುರದ ಬಂಡೆ ಮಾತಿಗೆ ಆಕ್ರೋಶ ಭುಗಿಲೆದ್ದಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.